ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯವರ ಗುಣಧರ್ಮ ಸ್ವಭಾವದ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಹಾಗೇನೆ ಈ ಒಂದು ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ರಾಶಿಯವರು ಯಾವ್ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು, ಯಾವ ರೀತಿ ಹೊಸ ಅವಕಾಶಗಳು ಇವನ್ನ ಹುಡುಕಿ ಬರಲಿದೆ ಅಂತ? ಈ ರಾಶಿಯವರಿಗೆ ಗುರುಬಲ ಇತ್ತು. ಇರಲಿ, ಈ ಗುರುಬಲಕ್ಕಿಂತ ಮುಂಚೆ ಹೇಳುವಂತಹದ್ದು ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ವಿಶ್ವಾಸು ಸಂವತ್ಸರದ ಯುಗಾದಿಯ ಶುಭ ಕಾಮನೆಗಳು. ಗುರುಬಲ ಇತ್ತು. ಈಗ ಮಧ್ಯಭಾಗದಿಂದ ಮೇ ಮಧ್ಯಭಾಗದಿಂದ ಗುರುಬಲ ತಪ್ಪತ್ತೆ. ಗುರುಬಲ ತಪ್ಪು ಬಿಡ್ತು ಅನ್ನೋದ್ರ ಬಗೆಗೆ ಎಲ್ಲವೂ ಸಂಕಟಮಯವಾಯಿತು ಅನ್ನೋ ಒಂದು ವಿಚಾರಕ್ಕೆ ಬರಬೇಕಾಗಿಲ್ಲ. ಆದರೆ ಇವರ ವಿಚಾರದಲ್ಲಿ ತೊಂದರೆ ಆಗುವಂತಹದ್ದು ಏನು ಅಂದ್ರೆ, ಈ ಸಂವತ್ಸರದ ಯಜಮಾನನಾದಂತಹ ಸೂರ್ಯ ಬುಧನ ಅತ್ಯಂತ ಆತ್ಮೀಯನಾದಂತಹ ಒಂದು ಸಂಬಂಧವನ್ನು ಹೊಂದಿದಂತಹ ಗ್ರಹ ಆದರೂ ಕೂಡ, ಯಾಕೆಂದ್ರೆ ನೋಡಿ, ಸೂರ್ಯ ಮತ್ತು ಬುಧನ ನಡುವಿನ ಒಂದು ಅನ್ಯೋನ್ಯತೆ ಬಂತು, ಒಂದೇ ರಾಶಿಯಲ್ಲಿ ಅವರಿಬ್ರು ಇದ್ದಾರೆ ಅಂತ ಹೇಳಿದ್ರೆ ಅದು ಬುಧಾದಿತ್ಯ ಯೋಗವಾಗಿ ಪರಿಣಾಮ ಆಗತ್ತೆ. ಆ ಬುಧಾದಿತ್ಯ ಯೋಗದ ಮೂಲಕವಾಗಿ ಏನು, ನಮ್ಮ ಬೌದ್ಧಿಕವಾದಂತಹ ಶಕ್ತಿ ಗಟ್ಟಿಯಾದಂತಹ ರೀತಿಯಲ್ಲಿ ನಿಂತು ಜಗತ್ತನ್ನ ಗೆಲ್ಲಬಹುದಾದ, ವರ್ತಮಾನವನ್ನ ಗೆಲ್ಲಬಹುದಾದ, ಅಥವಾ ಯಾವುದೋ ಒಂದು ಕ್ಲಿಷ್ಟಕರವಾದಂತಹ ಸಂಗತಿಗಳನ್ನು ಗೆಲ್ಲಬಹುದಾದ ಹಿಡಿತವನ್ನ ಸಾಧಿಸ್ತೇವೆ ಅನ್ನುವಂತಹ ಆತ್ಮವಿಶ್ವಾಸದ ಒಂದು ಅದು ಯೋಗ, ಅದು ಬುಧಾದಿತ್ಯ ಯೋಗ. ಆದ್ರೆ ಇಲ್ಲಿ ಇರುವಂತಹ ತೊಂದರೆ ಏನು, ವಾಸ್ತವದಲ್ಲಿ ಇಲ್ಲಿ ತೊಂದರೆ ಆಗುವಂತಹದ್ದು ಒಂದು ಗುರುಬಲವನ್ನ ತಪ್ಪಿಸಿಕೊಂಡ ದುರ್ಭರತೆಯಲ್ಲಿ ಇರುವ ಸಂದರ್ಭದಲ್ಲಿಯೇ ಇವರಿಗೆ ಬೇಕಾದಂತಹ ರವಿ ಈ ವರ್ಷ ಈ ಸಂವತ್ಸರದ ರಾಜನಾದರೂ ಕೂಡ ಈ ರವಿ ಈ ಕನ್ಯಾ ರಾಶಿಯವರಿಗೆ ನಷ್ಟದ ಮನೆ ಯಜಮಾನನಾಗಿರ್ತಾನೆ. ಹಾಗಾಗಿ ನಷ್ಟದ ಮನೆ ಯಜಮಾನನಾಗಿರ್ತಕ್ಕಂಥ ಒಂದು ರವಿ ಇವರಿಗೆ ನಷ್ಟವನ್ನ ತಂದು ಕೊಡದೆ ಹೋದ್ರು ಒಳಿತನ್ನ ತಂದು ಕೊಡಬೇಕಾದಂತಹದ್ದಕ್ಕೆ ಹೇಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಬಲ್ಲ ಅಂತ ನೋಡೋದಾದ್ರೆ ಇವರ ಮೂಲ ಜಾತಕದ ಪರಿಶೀಲನೆ ಅಗತ್ಯವಾಗಿ ಆಗ್ಬೇಕು. ಯಾಕೆಂದ್ರೆ ಬೌದ್ಧಿಕವಾದಂತಹ ಶಕ್ತಿ ಗುರು ಮತ್ತು ಬುಧರಿಂದ ಬರ್ತದೆ ಅನ್ನುವಂಥದ್ದು ಹೌದಾದ್ರೂ ಈ ಬುಧನ ಯಜಮಾನತ್ವದ ಈ ಕನ್ಯಾ ರಾಶಿಯವರ ತೊಂದರೆ ಏನು ಅಂತಂದ್ರೆ ಇವರದ್ದು ದ್ವಿಸ್ವಭಾವ, ಚಂಚಲತೆ ಸ್ವಲ್ಪ ಜಾಸ್ತಿ. ಯಾಕೆಂದ್ರೆ ಯಾವುದೇ ಕೆಲಸವನ್ನು ಮಾಡುವಂತಹದ್ದಿರಲಿ, ಎರಡು ರೀತಿಯ ವಿಚಾರಗಳಲ್ಲೂ ಅವರು ಯೋಚಿಸ್ತಾ ಇರ್ತಾರೆ. ಅಂದ್ರೆ ಇದನ್ನ ಮಾಡುವುದರ ಮೂಲಕ ಏನಾಗಬಹುದು, ಮಾಡದೆ ಹೋಗುವುದರ ಮೂಲಕ ಏನಾಗಬಹುದು. ಹಾಗಾಗಿ ಎಲ್ಲಿಯೂ ಕೂಡ ಅವರಿಗೆ ಒಂದು ಸೊಲ್ಯೂಷನ್ ಅನ್ನೋದಂತ ಕಾಣಿಸ್ತಿಲ್ಲ. ಅದನ್ನ ಮಾಡಿದ್ರೆ ಒಂದು ತೊಂದರೆ ಆಗತ್ತೆ ಅಂತ ಯೋಚನೆ ಮಾಡ್ತಾರೆ, ಮಾಡದೆ ಹೋಗೋದರಿಂದ ಇನ್ನೊಂದು ರೀತಿಯ ತೊಂದರೆ. ಹಾಗಾಗಿ ಆ ಯೋಚನೆಗಳಲ್ಲಿಯೇ ಮುಳುಗಿ ಯಾವ ಒಳಿತಾದ ಸಂದರ್ಭಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಅವಕಾಶಗಳನ್ನ ಇವರು ಕೈ ಚೆಲ್ತಾರೆ. ಅಷ್ಟೇ ಅಲ್ಲ, ಆ ಸೂರ್ಯನ ಬೆಂಬಲವೂ ಅಲ್ಲಿ ತಪ್ಪು ಹೋಗೋದ್ರಿಂದ, ಅಂದ್ರೆ ಅವನು ನಷ್ಟದ ಮನೆ ಯಜಮಾನನಾಗಿರೋದ್ರಿಂದ ಕಸ್ಪ್ ಅಂತ ಹೇಳ್ತಾರೆ. ಅಂದ್ರೆ ಈ ಅಸ್ತಂಗತ ದೋಷ, ಯಾವುದೇ ಗ್ರಹ ಸೂರ್ಯನಿಂದ ಒಂದಿಷ್ಟು ಡಿಗ್ರಿಯನ್ನ ಅದು ಅಂತರದಲ್ಲಿ ಇರಬೇಕಾಗುತ್ತೆ. ಆ ಅಂತರ ಇರದೆ ಹೋದ್ರೆ ಏನ್ ಮಾಡ್ತಾನೆ, ಸೂರ್ಯ ಓವರ್ ಪವರ್ ಮಾಡ್ತಾನೆ. ಯಾಕೆಂದ್ರೆ ಸೂರ್ಯ ಅನ್ನುವಂತಹದ್ದು ಬ್ರೈಟ್ ಆದಂತಹ ಲೈಟಿನ ಮೂಲ ಆಗಿರೋದ್ರಿಂದ ಆ ಲೈಟ್ ಒಂದು ಗ್ರಹದ ಮೇಲೆ ಇಷ್ಟೇ ಬೀಳ್ಬೇಕು ಅನ್ನೋದಿದೆ. ಅದಕ್ಕಿಂತ ಹತ್ತಿರದಲ್ಲಿ ಬಂದ್ರೆ ಲೈಟ್ ಅನ್ನ ಕೊಡ್ಬೇಕಾದಂತಹ ಆ ಸೂರ್ಯ ಆದಿದೇವ ನಮಸ್ತುಭ್ಯಂ ಅಂತ ಹೇಳ್ತೇವೆ. ಯಾಕೆಂದ್ರೆ ಈ ಆದಿಯನ್ನ ಈ ನಮ್ಮ ಜಗತ್ತಿನ ಆದಿಗೆ ಅವನೇ ಕಾರಣ. ಅಂತಹ ಆದಿದೇವ ನಮಸ್ತುಭ್ಯ, ಅವನಿಗೆ ನಾವು ನಮಸ್ಕರಿಸ್ತೇವೆ. ಯಾಕೆಂದ್ರೆ ನಮ್ಮ ಎಲ್ಲ ಒಳಿತುಗಳು ಅವನಿಂದ ಸಾಧ್ಯವಾಗಲಿ ಅನ್ನೋದಕ್ಕೆ. ಆದ್ರೆ ಅವನ ಆ ಒಂದು ಬೆಳಕೇನಿದೆ, ನಾವು ತೀರಾ ಅದರ ಸಮೀಪಕ್ಕೆ ಹೋದ್ರೆ ಸುಡಲ್ಪಡ್ತೇವೆ. ಯಾವುದು ಬೆಳಕು ನಮ್ಮ ಕಣ್ಣು ತೆರೆಸುವಂತಹ ಒಂದು ದಿವ್ಯವಾಗಿರ್ತದೋ ಅದು ಯಾವುದೋ ಒಂದು ಅಂತರವನ್ನ ಕಾಪಾಡಿಕೊಂಡಾಗ ಮಾತ್ರ. ಬಹಳ ತೀರಾ ಹತ್ತಿರದಲ್ಲಿ ಹೋದ್ರೆ ಅದು ಬೆಂಕಿ ಆಗತ್ತೆ, ನಮ್ಮನ್ನ ಸುಡತ್ತೆ. ಹಾಗಾಗಿ ಈ ಸೂರ್ಯ ಪಾಪಗ್ರಹವೂ ಹೌದು. ಇಂತಹ ಪಾಪಗ್ರಹದ ವಿಚಾರದಲ್ಲಿ ಕೆಲವು ಅಸಮತೋಲನಗಳು ಬುಧನ ಯಜಮಾನತ್ವದ ಕನ್ಯಾ ರಾಶಿಯವರಿಗೆ ಅವರ ಮೂಲ ಜಾತಕದಲ್ಲಿ ಸಂಭವಿಸಿದೆ ಅಂತಾದ್ರೆ ಅನೇಕ ರೀತಿಯ ಒಂದಿಷ್ಟು ಏನನ್ನ ಈ ಮಿಸುಕಾಟಗಳನ್ನ ಇವರು ಈ ವರ್ಷ ಇಡೀ ಎದುರಿಸೋದಕ್ಕೆ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಏನು, ವ್ಯಾಪಾರದಲ್ಲಿ ಕೆಲವು ನಷ್ಟಗಳನ್ನ ಇವರು ಏನ್ ಮಾಡ್ಬಿಡ್ಬೋದು, ಇವರಿಗೆ ಒದಗಿ ಬಂದ್ಬಿಡ್ಬಹುದು. ಇವರಿಗೆ ಯೋಗಕಾರಕನೇ ಆಗಿದ್ದರೂ ಕೂಡ ಶನೈಶ್ಚರ ಇದೇ ಸಂದರ್ಭದಲ್ಲಿ ಮೀನರಾಶಿಗೆ ಬಂದಿರ್ತಾನೆ. ಮೀನರಾಶಿಯಲ್ಲಿ ಬಂದಂತಹ ಶನೈಶ್ಚರ ಹಾಗೆ ಕನ್ಯಾ ರಾಶಿಯವರ ಮಟ್ಟಿಗೆ ಖಳನಾಯಕನಾಗಿ ನಿಲ್ಲುವಂತಹ ಅವಕಾಶಗಳು ಕಡಿಮೆ ಆದರೂ ಕೂಡ
ಈ ಜಾತಕದಲ್ಲಿ ಇನ್ ಪರ್ಟಿಕ್ಯುಲರ್ ಕುಜ ದೋಷವೋ ಅಥವಾ ಇನ್ಯಾವುದೋ ಒಂದು ಸ್ವರೂಪದ ಕುಜ ಶುಕ್ರ ಯುತಿಯೋ ಇಂಥದ್ದು ಇರುವಂತಹ ಸಂದರ್ಭ ಇದ್ದಿದ್ದಿದ್ರೆ ಹೆಣ್ಣು ಗಂಡುಗಳ ವಿಚಾರದಲ್ಲಿ ಅನೇಕ ರೀತಿಯ ಈ ಸುಡುವ ಬೆಂಕಿ ಅಲ್ಲಿ ಎದ್ದೇಳೋದಕ್ಕೆ ಸಾಧ್ಯತೆ ಬಂದ್ಬಿಡ್ಬಹುದು. ಹಾಗೆ ದಾಂಪತ್ಯದ ವಿಚಾರದಲ್ಲಿ ಅನೇಕ ಕಿಡಿಗಳು, ಕೆಂಡದ ಕಿಡಿಗಳು ಎದ್ದೇಳುವುದಕ್ಕೆ ಸಾಧ್ಯತೆ ಬಂದ್ಬಿಡ್ಬಹುದು. ಆದ್ರೆ ಯಾವುದೇ ಇರಲಿ, ಬದುಕಿನ ಸಂದರ್ಭ ಏನಿದೆ, ನಮ್ಮ ಮನಸ್ಸಿನ ಆ ಒಂದು ಪರಿಸ್ಥಿತಿ ಏನಿದೆ, ಅದನ್ನ ಸರಿಯಾಗಿ ನಾವು ನಿಯಂತ್ರಣವನ್ನ ಹೊಂದಿದ್ದೇವೆ ನಮ್ಮ ಮನಸ್ಸಿನ ಮೇಲೆ ಅಂತಾದ್ರೆ ಗೆಲುವಿಗೆ ಬೇಕಾದಂತಹ ದ್ರವ್ಯಗಳನ್ನ ಇದೇ ರಾಶಿಯವರಿಗೆ ಬುಧನೇ ಒದಗಿಸ್ತಿರ್ತಾನೆ. ಅಷ್ಟೇ ಅಲ್ಲ, ಲಾಭಾಧಿಪತಿಯಾದಂತಹ ಚಂದ್ರ ಯಾಕೆಂದ್ರೆ ಈ ವರ್ಷ ಅವನು ವಿಶೇಷವಾಗಿ ಈ ವಿಶ್ವಾವಸು ಸಂವತ್ಸರದ ಒಬ್ಬ ಪ್ರಧಾನಮಂತ್ರಿ ಆಗಿರೋದ್ರಿಂದ ಲಾಭವನ್ನ ಒದಗಿಸೋದ್ರಲ್ಲಿ, ಅದು ಹಿರಿಯರ ಸಂಬಂಧವಾದಂತಹ ಆಸ್ತಿ ಇರಲಿ ಅಥವಾ ಅನೇಕ ರೀತಿಯ ಅರಿಯರ್ಸ್ ಬರುವಂತಹ ವಿಚಾರ ಕೆಲಸದ ಸ್ಥಳದಲ್ಲಿ ಇರಲಿ ಅಥವಾ ಅನೇಕ ಪ್ರಮೋಷನ್ಗಳ ಮೂಲಕ ಬರಬೇಕಾದಂತಹ ಧನಾಭಿವೃದ್ಧಿ ಇರಲಿ, ಇದೆಲ್ಲವುದಕ್ಕೂ ಒಂದು ಸಾಧ್ಯತೆಯನ್ನ ಮಾಡಿಕೊಡುವಂತಹದ್ದು ಚಂದ್ರನ ಮೂಲಕವಾಗಿ ಇವರಿಗೆ ಸಾಧ್ಯತೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ಇವರು ಅನೇಕ ರೀತಿಯ ಪ್ಲಸ್ ಪಾಯಿಂಟ್ಸ್ ಗಳನ್ನ ಈ ವರ್ಷ ಹೊಂದೋದಕ್ಕೆ ಸಾಧ್ಯತೆ ಇರುತ್ತೆ. ಅದರ ಒಂದೇ ಒಂದು, ಈ ಬುದ್ಧಿಯಲ್ಲಿ ಎರಡು ವಿಧ ಇದೆ, ಒಂದು ದುರ್ಬುದ್ಧಿ, ಒಂದು ಒಳ್ಳೆಯ ಬುದ್ಧಿ. ಒಳ್ಳೆಯ ಬುದ್ಧಿಯನ್ನ ಯಾವಾಗ ಪ್ರದರ್ಶಿಸಬೇಕೋ ಅದನ್ನ ಪ್ರದರ್ಶನಕ್ಕಾಗಿ ಅದನ್ನ ಮಾಡುವಂತಹದ್ದಲ್ಲ. ನಮ್ಮ ಆಂತರ್ಯದ ಒಂದು ಬೆಳಕು ಹೊರಹೊಮ್ಮುವಂತಹದ್ದೇ ನಮ್ಮ ಒಳ್ಳೆಯ ಬುದ್ಧಿಯಿಂದ. ಆದರೆ ಪ್ರಪಂಚದ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ 24 ಕ್ಯಾರೆಟ್ ಬಂಗಾರ ಉಪಯೋಗ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗಿನ ತಾಮ್ರ ಸೇರ್ಬೇಕಾಗತ್ತೆ. ಆದ್ರೆ ಆ ಒಂದು ಸ್ವಲ್ಪ ಮಟ್ಟಿಗಿನ ತಾಮ್ರ ಬಿಟ್ಟು ಬರೇ ತಾಮ್ರವೇ ಆದಾಗ ಅದು ದುರ್ಬುದ್ಧಿ ಆಗತ್ತೆ. ಹಾಗಾಗಿ ದುರ್ಬುದ್ಧಿಯನ್ನ ತೋರಿಸಬೇಕಾದಂತಹ ಸಂದರ್ಭವನ್ನ ಇವರು ಅವಾಯ್ಡ್ ಮಾಡಿದರೆ ಅಪ್ಪಟವಾದಂತಹ ಬಂಗಾರವನ್ನ ಸೃಷ್ಟಿಸಬಹುದಾದಂತಹ ವಿಚಾರವನ್ನ ಈ ವರ್ಷ ಇವರು ನಿರೀಕ್ಷೆ ಮಾಡಬಹುದು. ಯಾಕೆ ಅಂತಂದ್ರೆ ಇವರ ಮೂಲಕವಾಗಿಯೇ, ಚಂದ್ರನ ಮೂಲಕವಾಗಿಯೂ ಸೇರಿದಂತೆ, ಚಂದ್ರ ಇವರಿಗೆ ವೈರಿಗೆ ಆದರೂ ಕೂಡ, ಯಾಕೆಂದ್ರೆ ಏಕಾದಶ ಸ್ಥಾನದ ಅಧಿಪತಿಯಾಗಿ ಒಂದಿಷ್ಟು ಪ್ರಾಪ್ತಿಗಾಗಿ ಅವನು ತನ್ನ ಸಹಾಯಸ್ಥವನ್ನ ಚಾಚ್ತಾನಾದ್ರೂ ಕೂಡ ಅನೇಕ ಸಂದರ್ಭದಲ್ಲಿ ಮನಸ್ಸಿನ ಸಂದರ್ಭದ ಅಸಮತೋಲನಗಳು ಘಟಿಸಬಹುದಾದಂತೆ ಈ ಒಂದು ಕನ್ಯಾ ರಾಶಿಯವರಿಗೆ ಪೀಡಾಕಾರಕನಾಗಿಯೂ ಚಂದ್ರ ನಿಂತುಕೊಳ್ಳುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಚಂದ್ರ ಪೀಡೆಯನ್ನ ತರುವಂತಹ ಬೆಳಕಿನ ಬೀಜ ಆಗ್ಬಿಟ್ರೆ ಏನಾಗ್ಬಿಡತ್ತೆ, ಲ್ಯೂನಾಟಿಕ್ ಅಂದ್ರೆ ಮನಸ್ಸಿನ ಸ್ವಾಸ್ಥ್ಯತೆಯನ್ನ ಕಳ್ಕೊಳ್ಳುವಂತಹ, ಹುಚ್ಚರಾಗುವಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಒಮ್ಮೊಮ್ಮೆ ನಾವೇ ಹೇಳ್ತೇವೆ, ಅತಿ ಬುದ್ಧಿವಂತರನ್ನ ನಾವು ಬಹಳ ಗೌರವದಿಂದ ಕಾಣ್ತೇವೆ, ಆದರೆ ಅವರ ಹಿಂಗಡೆಯಿಂದ ಕೆಲವು ಸಲ ನಾವೇ ಹೇಳ್ತೇವೆ ಆತ ಬುದ್ಧಿವಂತ ಹೌದು, ಆದ್ರೆ ಸ್ವಲ್ಪ ಮಟ್ಟಿಗಿನ ಸಣ್ಣ ಹುಚ್ಚು ಕೂಡ ಅವನಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರ್ತೇವೆ. ಈ ಹುಚ್ಚು ಯಾಕಾಗಿ ಸಂಭವಿಸುತ್ತೆ ಅಂತಂದ್ರೆ ಅದು ಚಂದ್ರನ ಮೂಲಕವಾಗಿ ಸಂಭವಿಸುವಂತಹದ್ದು. ಹಾಗಾಗಿ ಈ ತಮ್ಮಲ್ಲಿನ ಹುಚ್ಚನ್ನ ಆತ್ಮವಿಮರ್ಶೆಯಿಂದ ದೂರ ಮಾಡಿಕೊಳ್ಳಬೇಕಾದಂತಹ ಒಂದು ಚೈತನ್ಯವನ್ನ ಇವರು ತೋರಿಸ್ಬೇಕಾಗತ್ತೆ. ಹಾಗೆಯೇ ದುರ್ಬುದ್ಧಿಯನ್ನ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಂಗಾರಕ್ಕೆ ಬೇಕಾದಂತಹ ತಾಮ್ರವನ್ನು ಸೇರಿಸಬೇಕೇ ಹೊರತು ಅಗತ್ಯಕ್ಕಿಂತ ಹೆಚ್ಚಾದಂತಹ ತಾಮ್ರವನ್ನ ಬಂಗಾರಕ್ಕೆ ಸೇರಿಸುವಂತಹ ದುರ್ಬುದ್ಧಿಯನ್ನ ಮಾತ್ರ ಇವರು ತೋರದೆ ಹೋದರೆ ಖಂಡಿತವಾಗಿಯೂ ಈ ವರ್ಷ ಅನೇಕದ್ದಾದಂತಹ ಸಿದ್ಧಿಯನ್ನ ಇವರು ಹೊಂದಬಹುದು. ಹಾಗೆಯೇ ಕೋರ್ಟ್ನಲ್ಲಿರುವಂತಹ ಕೇಸು ಅಥವಾ ಯಾವುದೋ ರೀತಿಯ ವ್ಯಾಜ್ಯ ಅಥವಾ ಯಾವುದೋ ರೀತಿಯ ಒಂದಿಷ್ಟು ಗುಣಪಡಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಏನು ನಾವೇ ರೋಗಗಳಿದ್ರೆ ಅದರಿಂದಲೂ ಕೂಡ ಹೊರಗೆ ಬರುವಂತಹದ್ದಕ್ಕೆ ಬೇಕಾದಂತಹ ಒಂದು ಚೈತನ್ಯವನ್ನ ವಿಶೇಷವಾಗಿ ಇವರಿಗೆ ಚಂದ್ರ ಒದಗಿಸ್ತಾನೆ. ಚಂದ್ರ ಕೆಲವು ಸಂದರ್ಭಗಳಲ್ಲಿ ಇವರ ಮನೋವಿಕಾರಕ್ಕೆ ಕಾರಣವಾಗುವಂತಹ ಬೀಜಗಳನ್ನ ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡಿದ್ರೂ ಕೂಡ ತಮ್ಮ ಮೇಲಿನ ನಿಯಂತ್ರಣವನ್ನು ಇವರು ಯುಕ್ತವಾಗಿ ಪ್ರಯೋಗಿಸಿದಲ್ಲಿ ಚಂದ್ರನ ಮೂಲಕವಾಗಿಯೂ ಅನೇಕ ಸಿದ್ಧಿಗಳನ್ನ, ಪ್ರಾಪ್ತಿಗಳನ್ನ ಇವರು ಹೊಂದಬಹುದು. ಜೀವನವನ್ನ ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಇನ್ನಿಷ್ಟು ಮೇಲೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಬಹುದಾದಂತಹ ವಿಶ್ವಾಸದ ಕ್ಷಣವಾಗಿಯೂ ಈ ಸಂವತ್ಸರ ನಿಂತ್ಕೊಳ್ಳುತ್ತೆ ಇವರ ಪಾಲಿಗೆ. ಅವರಿಗೆ ಎಲ್ಲ ರೀತಿಯ ಒಳಿತಾಗ್ಲಿ ಅಂತ ಕೇಳ್ಕೊಳ್ತೀನಿ. ಕನ್ಯಾ ರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.